ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದು ಕನ್ನಡಿಗರ ಶೌರ್ಯವನ್ನು ಸಾಹಸವನ್ನು ಎತ್ತಿ ಹಿಡಿದ ಸ್ಥಳ. ಆ ಸ್ಥಳದ ಹೆಸರು ಕೇಳಿದಾಗಲೆಲ್ಲ ಕನ್ನಡ ತಾಯಿಯ ವೀರಪುತ್ರನ ಸಾಹಸ ಕಾರ್ಯಗಳು ಕಣ್ಣ ಮುಂದೆ ಹಾದು ಹೋದಂತೆ ಭಾಸವಾಗುತ್ತವೆ. ಒಂದು ಕಾಲದಲ್ಲಿ ಕನ್ನಡಿಗರ ರಾಜಧಾನಿಯಾಗಿ ಮೆರೆದ ಆ ಪ್ರದೇಶ ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅಂಥ ಸ್ಥಳದ ಬಗ್ಗೆ ಹಾಗೂ ಅದರ ಮಹತ್ವದ ಬಗ್ಗೆ ನಾನು ಇಂದು ಹೇಳೋದಕ್ಕೆ ಹೊರಟಿದ್ದೇನೆ. ಸುಂದರ ಪರಿಸರ, ಪುರಾತನ ದೇವಾಲಯಗಳು, ಇಟ್ಟಿಗೆಯ ಕೋಟೆಗಳು, ಚಿಕ್ಕ ಚಿಕ್ಕ ಬೀದಿಗಳು ಇವನ್ನೆಲ್ಲ ನೋಡಿದವರಿಗೆ ಇದು ಯಾವುದೋ ಸಣ್ಣ ಹಳ್ಳಿ ಇರಬಹುದು ಅಂತ ಅನಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ವಾಸ್ತವವಾಗಿ ಇದು ಕನ್ನಡಿಗರ ಪ್ರಪ್ರಥಮ ರಾಜಧಾನಿ, ಕನ್ನಡದ ಶ್ರೇಷ್ಠ ಸಾಮ್ರಾಜ್ಯದ ಬುನಾದಿ, ವೀರ ಕನ್ನಡಿಗ ಮಯೂರ ಶರ್ಮನಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಇದು ಬನವಾಸಿ. ಬನವಾಸಿ ಪ್ರಕೃತಿಯ ಮಡಿಲಲ್ಲಿ ಸುಂದರ ಅರಣ್ಯಗಳ ನಡುವೆ ವರದಾ ನದಿ ತೀರದಲ್ಲಿ ನಿರ್ಮಾಣವಾಗಿರುವ ಪಟ್ಟಣ. ಇಲ್ಲಿರುವ ಮಧುಕೇಶ್ವರ ದೇವಾಲಯದ ವಾಸ್ತುಶ್ರೇಷ್ಠತೆಯನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಈ ಬನವಾಸಿ ಇರೋದು ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ. ಇದೇ ಮಣ್ಣಿನಲ್ಲಿ ಕನ್ನಡಿಗರಿಗಾಗೆಂದೇ ನಿರ್ಮಿಸಿದ ಒಂದು ಸಾಮ್ರಾಜ್ಯ ಉದಯಿಸಿತ್ತು. ಅದೇ ಕದಂಬ ವಂಶ. ಕದಂಬರು ಅದು ಕನ್ನಡ ನಾಡಿನ ಸ್ವಾಭಿಮಾನವನ್ನು ಜಗತ್ತಿಗೆ ಪರಿಚಯಿಸಿದ ವಂಶ. ಈ ವಂಶದ ಸ್ಥಾಪಕ ಅಂತಲೇ ಗುರುತಿಸಿಕೊಳ್ಳುವ ಮಯೂರ ವರ್ಮ ಇಡೀ ಕನ್ನಡ ನಾಡನ್ನು ಒಗ್ಗೂಡಿಸಿ ಆಳಿದ ಮೊದಲ ರಾಜ ಅನ್ನೋ ಕೀರ್ತಿಗೆ ಪಾತ್ರನಾದವನು. ಕ್ರಿಸ್ತಶಕ 345ರಂದು ಮಯೂರ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ. ಈತ ಬ್ರಾಹ್ಮಣನಾಗಿದ್ದ ಅಂತ ಕೆಲವು ಇತಿಹಾಸಕಾರರು ಹೇಳಿದರೆ, ಇನ್ನು ಕೆಲವರು ಇವನು ಬುಡಕಟ್ಟು ಜನಾಂಗಕ್ಕೆ ಸೇರಿದವನು ಅಂತ ಅಭಿಪ್ರಾಯ ಪಡ್ತಾರೆ. ಮಯೂರ ವರ್ಮ, ಮಯೂರ ಶರ್ಮ, ಮಯೂರ ಹೀಗೆ ಅನೇಕ ಹೆಸರುಗಳಿಂದ ಗುರುತಿಸಲ್ಪಡುವ ಮಯೂರನೇ ಕದಂಬ ವಂಶವನ್ನು ಮರುಸ್ಥಾಪಿಸಿದ್ದು ಅಂತ ಹೇಳಲಾಗುತ್ತೆ. ಅವನಿಗಿಂತ ಮೊದಲೇ ಈ ಸಾಮ್ರಾಜ್ಯ ಇತ್ತಾದರೂ ಅದನ್ನು ನಿಜ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಹಾಗಾಗಿಯೇ ಮಯೂರನನ್ನು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಅಂತ ಗುರುತಿಸಲಾಗುತ್ತೆ. ಕದಂಬ ವಂಶ ಕ್ರಿಸ್ತಶಕ 345ರಿಂದ ಆಳ್ವಿಕೆ ಪ್ರಾರಂಭಿಸಿತು ಅಂತ ಹೇಳಲಾಗುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದಲ್ಲಿ ಕದಂಬರ ಬಗ್ಗೆ ಉಲ್ಲೇಖ ಇದೆ. ಮಯೂರವರ್ಮ ಹುಟ್ಟಿದ್ದು ಇವತ್ತಿನ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ. ಈತನ ತಂದೆ ಬಂಧುಸೇನ ಹಾಗೂ ತಾತ ವೀರಶರ್ಮ. ಈತನ ತಾತನೇ ಈತನ ಮೊದಲ ಗುರು ಆಗಿದ್ದ. ವೇದಗಳ ಅಧ್ಯಯನಕ್ಕಾಗಿ ಮಯೂರನನ್ನ ಆತನ ತಾತನೇ ಕಂಚಿಗೆ ಕರೆದೊಯ್ತಾನೆ. ಹೀಗೆ ವೇದಗಳ ಅಧ್ಯಯನಕ್ಕಾಗಿ ಕಂಚಿಗೆ ತೆರಳಿದ್ದ ಮಯೂರ ಅಲ್ಲಿನ ಗುರುಕುಲವೊಂದರಲ್ಲಿ ವಿದ್ಯಾರ್ಜನೆ ಪಡಿತಾ ಇದ್ದ. ಈ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಇಲ್ಲಿ ವಿದ್ಯಾರ್ಜನೆಗಾಗಿ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬರುತ್ತಾ ಇದ್ರು. ಪಲ್ಲವರ ದೊರೆ ಸ್ಕಂದವರ್ಮ ಆಗ ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ. ಅದೇ ಸಮಯದಲ್ಲಿ ಪಲ್ಲವರ ಕುದುರೆ ಸವಾರನೊಬ್ಬ ಮಯೂರನನ್ನು ಅವಮಾನ ಮಾಡ್ತಾನೆ. ತನಗಾದ ಅವಮಾನದ ವಿರುದ್ಧ ನ್ಯಾಯಕ್ಕಾಗಿ ಪಲ್ಲವ ಅರಸನ ಬಳಿ ಮಯೂರವರ್ಮ ದೂರು ಸಲ್ಲಿಸಿದಾಗ ಸ್ಕಂದವರ್ಮ ಕೂಡ ಮಯೂರವರ್ಮನನ್ನು ಅವಮಾನಗೊಳಿಸ್ತಾನೆ. ರಾಜ್ಯಸಭೆಯಲ್ಲಿ ತನಗಾದ ಅವಮಾನದಿಂದ ಕೆರಳಿದ ಮಯೂರನಲ್ಲಿ ರಾಜ್ಯ ಸ್ಥಾಪನೆ ಕಿಚ್ಚು ಆವರಿಸಿತು. ವೇದಾಭ್ಯಾಸ ಮಾಡ್ತಾ ಇದ್ದ ಮಯೂರ ಶಸ್ತ್ರಾಭ್ಯಾಸ ಕೇಳಿದ. ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡ. ಕತ್ತಿವರಸೆ, ಕುದುರೆ ಸವಾರಿಗಳಲ್ಲಿ ನಿಪುಣನೆನಿಸಿಕೊಂಡ. ಮಯೂರನ ಈ ಬೆಳವಣಿಗೆ ನೋಡಿದ ಪಲ್ಲವರು ಆತನನ್ನು ಬಂಧಿಸಲು ಸಂಚು ರೂಪಿಸ್ತಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಮಯೂರ ಕಂಚಿಯಿಂದ ತಪ್ಪಿಸಿಕೊಳ್ತಾನೆ. ಅಲ್ಲಿಂದ ಹೊರಟವನು ಶ್ರೀಶೈಲದ ಬೆಟ್ಟಗಳ ಸಾಲುಗಳನ್ನು ತಲುಪುತ್ತಾನೆ. ಹೀಗೆ ಅಲ್ಲಿ ಅವನಿಗೆ ಬುಡಕಟ್ಟು ಜನಾಂಗದ ಸಹಾಯ ಕೂಡ ಸಿಗುತ್ತೆ. ಚಿಕ್ಕದಾದರೂ ಬಲಿಷ್ಠವಾದ ಸೇನೆಯನ್ನು ರೂಪಿಸಿದ ಮಯೂರ ಪಲ್ಲವರ ಮೇಲೆ ಯುದ್ಧವನ್ನು ಸಾರ್ತಾನೆ. ಶ್ರೀಶೈಲದಲ್ಲಿ ನಡೆದ ಯುದ್ಧದಲ್ಲಿ ಪಲ್ಲವರ ರಾಜ ಸ್ಕಂದವರ್ಮನ ಸೇನೆ ಸೋತು ಶರಣಾಗುತ್ತೆ. ಆ ಯುದ್ಧದ ನಂತರ ಬನವಾಸಿಗೆ ಬಂದ ಮಯೂರ ಕದಂಬ ವಂಶವನ್ನು ಸ್ಥಾಪಿಸ್ತಾನೆ. ಹೀಗೆ ಕ್ರಿಸ್ತಶಕ 345ರಲ್ಲಿ ಬನವಾಸಿಯ ಕದಂಬರು ಅನ್ನೋ ಮಹಾನ್ ಸಾಮ್ರಾಜ್ಯದ ಉದಯವಾಯಿತು. ಮಯೂರ
ಕದಂಬರ ಮೊದಲ ರಾಜ ಅಂತ ಹೆಸರು ಗಳಿಸಿದ್ದ. ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ತ್ರಿಕೂಟರು, ಅಬಿಹಾರರು, ಸೇಂದ್ರಕರು, ಕಂಚಿಯ ಪಲ್ಲವರು ಸೇರಿದ ಹಾಗೆ ಸಾಕಷ್ಟು ರಾಜಮನೆತನಗಳ ವಿರುದ್ಧ ವಿಜಯ ಸಾಧಿಸಿದ್ದ. ಹೀಗೆ ಜನಾನುರಾಗಿಯಾಗಿ ಬದುಕಿದ್ದ ಈ ಧೀಮಂತ ಅರಸ ಕ್ರಿಸ್ತಶಕ 365ರಲ್ಲಿ ತನ್ನ ಕೊನೆ ಉಸಿರನ್ನು ಎಳಿತಾನೆ. ಅಷ್ಟರ ಹೊತ್ತಿಗಾಗಲೇ ಕದಂಬರು ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿದ್ದರು. ಮಯೂರ ತನ್ನ 20 ವರ್ಷಗಳ ಆಳ್ವಿಕೆಯಲ್ಲಿ ರಾಜ್ಯ ವಿಸ್ತರಣೆಯೊಂದಿಗೆ ರಾಜ್ಯವನ್ನು ಸಂಪದ್ಭರಿತಗೊಳಿಸಿದ್ದ. ಮಯೂರ ಕೇವಲ ಕನ್ನಡದ ಮೊದಲ ಸಾಮ್ರಾಟನಾಗಿ ಗುರುತಿಸಿಕೊಂಡಿಲ್ಲ. ಆತ ಕನ್ನಡಿಗರ ಶಕ್ತಿ, ಸ್ವಾಭಿಮಾನ, ಸಾಮರ್ಥ್ಯದ ಪ್ರತೀಕ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲರು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆತ. ಇಂತಹ ಶ್ರೇಷ್ಠ ರಾಜನ ರಾಜಧಾನಿಯಾಗಿದ್ದ ಈ ಜಿಲ್ಲೆ ಇಂದು ನಿರ್ಲಕ್ಷ್ಯಕ್ಕೆ ಒಳಗಾದ ಪ್ರದೇಶವಾಗಿದೆ. ಕದಂಬರ ಆಳ್ವಿಕೆ ಕರ್ನಾಟಕಕ್ಕೆ ಹಾಗೂ ಕನ್ನಡಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದೆ. ಇದು ಕನ್ನಡದ ಮೊದಲ ರಾಜಧಾನಿ ಹಾಗೂ ಸಾಮ್ರಾಟನ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.